ವಿದ್ಯಾರ್ಥಿಗಳೇ, ಇಂದು ಹಿಂದಿನ ತರಗತಿಯಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನ ತೆಗೆದುಕೊಳ್ಳೋಣ. ಎಲ್ಲರಿಗೂ ಕೂಡ ಬೆಳಗಿನ ಒಂದು ಶುಭೋದಯ. ಈ ಪಾಠ ಪ್ರಾರಂಭಕ್ಕೂ ಮುಂಚಿತವಾಗಿ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಕಥೆಯನ್ನೇ ಹೇಳ್ತೀನಿ. ಏನ್ ಕಥೆ ಅಂತ ಹೇಳಿದ್ರೆ, ಈಗ ಸ್ಮಿತಾ ಮತ್ತು ಅವರ ತಾಯಿ ಮನೆಯಲ್ಲಿ ಇರ್ತಾರ. ಒಂದು ದಿನ ಬೀಗ್ರು ಏನ್ ಮಾಡ್ತಾರಪ್ಪ ಅಂತಾರೆ, ಆ ಮದುವೆ ಇನ್ವಿಟೇಷನ್ ಕಾರ್ಡ್ ತೆಗೆದುಕೊಂಡು ಮನೆಗೆ ಬಂದಿರ್ತಾರ. ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದವರಿಗೆ ಸಾಮಾನ್ಯವಾಗಿ ನಾವು ಉಪಚಾರ ಮಾಡೋದು ಸಹಜ. ಹಾಗಾಗಿ ಸ್ಮಿತಾಳ ತಾಯಿ ಏನ್ ಹೇಳ್ತಾಳ ಅಂತ ಹೇಳಿದ್ರೆ, ಸ್ಮಿತಾಳ್ಗೆ ನೀನು ಹೋಗಿ ಅಲ್ಲಿ ನಿಂಬೆ ಹಣ್ಣಿದೆ, ಆಮೇಲೆ ಸಕ್ಕರೆ ಇದೆ, ಏಲಕ್ಕಿ ಪುಡಿ ಇದೆ, ಆಮೇಲೆ ನೀರಿದೆ, ತೆಗೆದುಕೊಂಡು ನೀನು ಅವ್ರಿಗೆ ಪಾನಕ ಮಾಡುವ ಅಂತ ಹೇಳ್ತಾಳೆ. ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾಳ ಅಂತ ಹೇಳಿದ್ರೆ, ಅವಳು ಸ್ಮಿತಾ ಬಂದ್ಬಿಟ್ಟು ಏನ್ ಮಾಡ್ತಾಳ, ಒಂದು ಬಾಟ್ಲಿಗೆ ಒಂದು ಕಪ್ ತಗೊಳ್ತಾಳ. ಅದಕ್ಕೆ ಏನ್ ಮಾಡ್ತಾಳ, ನೀರನ್ನ ಹಾಕೊಂತಾಳ, ಸಕ್ಕರೆ ಹಾಕ್ತಾಳ, ನಿಂಬೆಹಣ್ಣಿನ ರಸ ಹಾಕ್ತಾಳ, ಏಲಕ್ಕಿ ಪುಡಿ ಹಾಕ್ತಾಳ. ಚೆನ್ನಾಗಿ ಏನ್ ಮಾಡ್ತಾರ, ಅದನ್ನ ಕಲಕ್ತಾರ. ಕಲಕ್ ತಗೊಂಡ್ಬಿಟ್ಟು ಅವ್ರ ಮಾವರಿಗೆ ಏನ್ ಮಾಡ್ತಾಳ ಅಂತ ಹೇಳಿದ್ರೆ ಅವಳು ಕೊಡ್ತಾಳ. ಅವಾಗ ಕೊಟ್ಟು ಹೋದ್ಮೇಲೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋದ್ರು. ಅವಾಗ ಇವಳು ಏನ್ ಮಾಡ್ತಾಳ ಅಂತ ಹೇಳಿದ್ರೆ, ಅವ್ರ ತಾಯಿಗೆ ಪ್ರಶ್ನೆಯನ್ನು ಕೇಳ್ತಾಳ, ಮಮ್ಮಿ ನಾವು ನೀನು ಸಕ್ಕರೆ ಪಾಕ ಮಾಡ್ಕೊಂಡು ಪಾನಕ ಮಾಡ್ಕೊಂಬ ಅಂತ ಹೇಳಿ ಮತ್ತೆ ನಿಂಬೆಹಣ್ಣಿನ ರಸ ಸಕ್ಕರೆ ಮತ್ತೆ ಇವೆಲ್ಲ ಎಲ್ಲಿ ಓದ್ವು ಅಂತ ಕೇಳ್ತಾಳ. ಅವಾಗ ಅವ್ರ ಮಮ್ಮಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ನೀರಿಗೆ ಹಾಕಿದ್ರೆ ಅವೆಲ್ಲ ಏನ್ ಮಾಡಿದ್ರು ಕರಿಗೆ ಓದ್ವು ಅಂತ ಹೇಳ್ತಾಳೆ. ಅವಳಿಗೆ ಆದ್ರೂ ಕೂಡ ಏನಾಗಲ್ಲ ಅಂತ ಹೇಳಿದ್ರೆ, ಅವಳಿಗೆ ಸರಿಯಾಗಿ ಸಮಂಜಸವಾಗಿ ಆನ್ಸರ್ ಅದಕ್ಕೆ ಸಿಗಂಗಿಲ್ಲ. ಅವಾಗ ಏನ್ ಮಾಡ್ತಾಳ ಅಂತ ನಮ್ಮ ಶಿಕ್ಷಕರನ್ನ ಕೇಳ್ತಾನೆ ಅಂತ ಹೇಳ್ಬಿಟ್ಟು ತರಗತಿ ಬರ್ತಾಳ. ತರಗತಿ ಬಂದು ಶಿಕ್ಷಕರನ್ನ ಕೇಳ್ತಾರ, ಸರ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನಗೆ ಪಾನಕ ಮಾಡಕ್ ಹೇಳಿದ್ರು, ಅದಕ್ಕೆ ನೀರು, ನಿಂಬೆಹಣ್ಣಿನ ರಸ, ಆಮೇಲೆ ಏಲಕ್ಕಿ ಪುಡಿ, ಸಕ್ಕರೆ ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ನಾನು ಮಿಶ್ರಣ ಮಾಡಿದೆ. ಆದ್ರೆ ನನಗೆ ಅದ್ರಾಗೆ ಇನ್ನ ಹಾಕಿರೋಂಥ ನಿಂಬೆಹಣ್ಣು ಮತ್ತು ಸಕ್ಕರೆ ಯಾವ ಕೂಡ ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲಲ್ಲ ಸರ ಅಂತ ಹೇಳ್ಬಿಟ್ಟು ಸರ್ ಏನ್ ಮಾಡ್ತಾರೆ, ಪ್ರಶ್ನೆಯನ್ನ ಕೇಳ್ತಾರ. ಅವಾಗ ಸರ್ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ನೋಡಮ್ಮ ನೀನು ಹಾಕಿರುವಂತ ದ್ರಾವಣಗಳು ಏನಿದ್ವಲ್ಲ ಅವೆಲ್ಲವೂ ಕೂಡ ಏನ್ ಮಾಡಿದವು ಅಂತ ನೀರಿನಲ್ಲಿ ಕರಗಿದವು ಅಂತ ಹೇಳ್ತಾರೆ. ಯಾಕೆ ಸರ್ ಅಂತ, ನೀರು ಒಂದು ಸಾರ್ವತ್ರಿಕ ದ್ರಾವಕ. ಹಾಗಾಗಿ ನೀರಿನಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಿದ್ರು ಕೂಡ ಏನ್ ಮಾಡ್ತದಪ್ಪ ಅಂತಾರ, ಅದು ಕರಗ್ತತಿ ಅನ್ನೋ ಒಂದು ಮಾತನ್ನ ಏನ್ ಮಾಡ್ತಾರ ಶಿಕ್ಷಕರು ಅವಳಿಗೆ ತಿಳಿಸ್ತಾರ. ಅವಾಗ ಅವಳಿಗೆ ಏನಾಗ್ತತಿ ಅಂತಂದ್ರೆ, ಹಾಗಾದ್ರೆ ನೀರು ಕೆಲವೊಂದು ವಸ್ತುಗಳನ್ನ ಏನ್ ಮಾಡ್ತತಿ, ಕರಗಿಸಿಕೊಳ್ಳುವಂತ ಒಂದು ಗುಣವನ್ನ ಹೊಂದಿರುತ್ತೆ ಅಂತ ಹೇಳಿ ಕೂಡ ಏನಾಗ್ತತಿ ಗೊತ್ತಾಗ್ತದೆ. ಆಯ್ತಾ? ಹಾಗಾದ್ರೆ ನಾನು ಇನ್ನೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ಸಾಮಾನ್ಯವಾಗಿ ನೀವು ಇದು ಏನಿದೆ, ಏನಿದೆ ಪೆನ್. ಇದು ಘನ ವಸ್ತುನ, ದ್ರವ ವಸ್ತುನ, ಅನಿಲ ವಸ್ತುನ? ಘನ. ಹೆಂಗ್ ಹೇಳ್ತೀರಿ ಘನ ವಸ್ತು ಅಂತ ಹೇಳ್ಬಿಟ್ಟು ಗುಂಪಿನ ಹೇಳಂಗಿಲ್ಲ, ಒಬ್ರು ಹೇಳು. ಘನ ವಸ್ತು ಅಂತ ಹೇಳಿ ಹೆಂಗ್ ಹೇಳ್ತೀರಿ? ಇದರಲ್ಲಿ ಕಣಗಳದವು, ಏನಾಗಿದವು, ಒತ್ತೊತ್ತಾಗಿದವು, ಗಟ್ಟಿಯಾಗಿದೆ. ಹಾಗಾಗಿ ಇದನ್ನ ಕರ್ತೀವಿ ಘನ ವಸ್ತು ಅಂತ ಹೇಳಿ ಕೂಡ ಕರ್ತೀವಿ. ಇದರಲ್ಲಿ ಇದರಲ್ಲಿ ಒಂದು ವಸ್ತುವನ್ನ ಹಾಕಿದ್ದೀನಿ ನಾನು, ಹೇಳಲ್ಲ ಮತ್ತೆ ಏನ್ ಹಾಕಿದ್ದೀನಪ್ಪ ಇದ್ರ ನಾನು, ಇದ್ರಲ್ಲಿ ಏನ್ ಹಾಕಿದ್ದೀನಿ ನಾನು, ಇದ್ರಲ್ಲಿ ಏನ್ ಈ ಬಿಕರ್ನಲ್ಲಿ ಆಗ್ತದೆ ನನಗೆ. ಇದ್ರಲ್ಲಿ ಏನ್ ಹಾಕಿದ್ದೀನಿ, ನೀರು. ಏನಿದೆ, ನೀರು. ಇದು ಯಾವ ರೂಪದಲ್ಲಿದೆ, ದ್ರವ. ಯಾವ ರೂಪದಲ್ಲಿದೆ, ದ್ರವ ರೂಪದಲ್ಲಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಘನನು ಗೊತ್ತಾಯ್ತು, ದ್ರವನು ಗೊತ್ತಾಯ್ತು. ಈ ಸೇವಿಸುವಂತ ಗಾಳಿ ಕಣ್ಣಿಗೆ ಕಾಣಿಸ್ತದ ಇಲ್ಲ, ಅದು ಯಾವ ರೂಪದಲ್ಲಿದೆ, ಅನಿಲ ರೂಪದಲ್ಲಿದೆ. ಹಾಗಾದ್ರೆ ಇವೆಲ್ಲವನ್ನು ಸೇರಿದ್ರೆ ನಾವ್ ಏನಂತ ಕರಿತೀವಿ? ಇವೆಲ್ಲವೂ ಯಾವುದರಿಂದ ಮಾಡಲ್ಪಟ್ಟಿದೆ, ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ. ಅರ್ಥಾತ್ ಎಲ್ಲವನ್ನು ಏನಂತ ಕರಿತೀವಿ ನಾವು, ದ್ರವ್ಯಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಹಾಗಾದ್ರೆ ದ್ರವ್ಯ ಎಂದ್ರೆ ಏನು ಫಸ್ಟ್ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ದ್ರವ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಣವನ್ನ ವಿಭಜಿಸ್ತಾ ಹೋದ್ರು ಕೂಡ ಕೊನೆಗೆ ಆ ಕಣ ಏನಾಗ್ತತಿ, ಹಾಗೆ ಉಳ್ಕೊಳ್ಳೋದು. ಅದನ್ನು ವಿಭಜಿಸಲು ಸಾಧ್ಯವಿಲ್ಲ. ಅದನ್ನ ನಾವೇನಂತ ಕರಿತೀವಿ, ದ್ರವ್ಯ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಮ್ಮ ಸುತ್ತಮುತ್ತಲು ಅನೇಕ ದ್ರವ್ಯಗಳು. ಬರೀ ದ್ರವ್ಯ ಅಂತ ಹೇಳಿದ್ರೆ ದ್ರವ ರೂಪದಷ್ಟೇ ಅಲ್ಲ, ಘನ ರೂಪ, ದ್ರವ ರೂಪ ಮತ್ತು ಅನಿಲ ರೂಪ, ಮೂರು ಈ ಸ್ಥಿತಿಯಲ್ಲಿ ಇರುತ್ತೆ. ಘನ, ದ್ರವ ಮತ್ತು ಅನಿಲ. ಇನ್ನೊಂದು ಸ್ಥಿತಿ ಇದೆ ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಿ ಕೂಡ ಕರಿತೀವಿ. ಯಾವುದು? ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಿ ಕೂಡ ಕರಿತೀವಿ.
ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಎಲ್ಲವೂ ಏನಾಗಿದಪ್ಪ ಅಂದ್ರೆ ಘನ ವಸ್ತುಗಳದವು, ದ್ರವ ವಸ್ತುಗಳದವು, ಅನಿಲ ವಸ್ತುಗಳದವು ಮತ್ತು ಪ್ಲಾಸ್ಮಾ ವಸ್ತುಗಳು ಕೂಡ ಏನಾಗ್ತಾವ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಏನಾಗ್ತಾವ ನಮ್ಮ ಕಣ್ಣಿಗೆ ದಿನನಿತ್ಯ ಕಾಣ್ತಾ ಇರ್ತವೆ. ಈ ದ್ರವ್ಯಗಳಿಲ್ಲದೆ ನಾವು ಏನೂ ಕೂಡ ಕಾರ್ಯಗಳನ್ನ ಮಾಡುವ ಹಾಗಿಲ್ಲ, ಎಲ್ಲವೂ ಕೂಡ ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಘನ ವಸ್ತುವಿನ ಬಗ್ಗೆ, ಘನ ವಸ್ತುವಿನಲ್ಲಿರುವಂತಹ ದ್ರವ್ಯಗಳಲ್ಲಿ ಯಾವ್ಯಾವ ರೀತಿ ಕಣಗಳ ರಚನೆಯಾಗಿದೆ? ಫಾರ್ ಎಕ್ಸಾಂಪಲ್ ಘನ ವಸ್ತು, ಘನ ವಸ್ತುವಿನಲ್ಲಿ ಕೂಡ ಕಣಗಳದವು ನೋಡ್ರಿ. ಘನ ವಸ್ತುವಿನಲ್ಲಿ ಕಣಗಳೇನದವಪ್ಪ ಅಂತೀರ ಈ ರೀತಿಯಾಗಿ ಒತ್ತೊತ್ತಾಗಿರ್ತವೆ. ಸಾಮಾನ್ಯ ಈ ಪೆನ್ ಅನ್ನು ನೋಡಿದ್ರಿ, ಒತ್ತೊತ್ತಾಗಿದ್ದವು ಕಣಗಳು. ದ್ರವ ವಸ್ತುವಿನಲ್ಲಿ ಕಣಗಳೇನಾಗಿರುವ ಅಂತೀರ ಒತ್ತೊತ್ತಾಗಿದ್ದವು. ನೆಕ್ಸ್ಟ್ ದ್ರವ, ನೆಕ್ಸ್ಟ್ ಅನಿಲ. ಈ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತತಿ. ಇಲ್ಲಿ ಘನ, ದ್ರವ ಮತ್ತು ಅನಿಲ, ಇನ್ನೊಂದು ಪ್ಲಾಸ್ಮಾ ಸ್ಥಿತಿ, ಅದು ನಮ್ಮ ಕಣ್ಣಿಗೆ ಕಾಣದಿಲ್ಲ ಸ್ಥಿತಿ. ಅರ್ಥಾಯ್ತಾ? ಈಗ ಘನ ವಸ್ತುವಿನಲ್ಲಿ ಇಲ್ಲಿ ಅಣುಗಳನ್ನ ನೋಡಿ ನೀವು, ಏನಾಗಿದೆ ಒಂದಕ್ಕೊಂದು ಒತ್ತೊತ್ತಾಗಿದೆ. ಹಾಗಾಗಿ ಘನ ವಸ್ತು ಏನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ದ್ರವ ವಸ್ತುವಿನಲ್ಲಿ ಏನಾಗಿದೆ ಅಂತಾರೆ ಕಣಗಳ ಚಲನೆಯನ್ನು ನೀವು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನಾಗಿದೆ, ಸ್ವಲ್ಪ ಗ್ಯಾಪ್ ಇದೆ. ಅರ್ಥಾಯ್ತಾ? ಸ್ವಲ್ಪ ಸ್ವತಂತ್ರವಾಗಿದೆ. ಇಲ್ಲಿ ಅನಿಲ ವಸ್ತುವನ್ನು ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಸಂಪೂರ್ಣ ಸ್ವತಂತ್ರವಾಗಿದೆ ಅನಿಲ. ಹಾಗಾದ್ರೆ ಮೂರರಲ್ಲಿ ಕೂಡ ಏನದವು, ಕಣಗಳು. ಏನದವು, ಕಣಗಳು. ಮೂರರಲ್ಲಿ ಕೂಡ ಕಣಗಳು ಏನಾಗ್ತವೆ ಅಂತ ಹೇಳಿದ್ರೆ ಕಂಡು ಬರ್ತವು. ಈ ಕಣಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ದ್ರವ್ಯದಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಈ ದ್ರವ್ಯದಲ್ಲಿರುವಂತಹ ಸ್ಥಿತಿಗಳನ್ನು ಕೂಡ ನೋಡಿದ್ವಿ ನಾವು, ಘನ, ದ್ರವ ಮತ್ತು ಅನಿಲಗಳು. ಹಾಗಾದ್ರೆ ಘನ ವಸ್ತುವಿನಲ್ಲಿ ಯಾಕೆ ಅಣುಗಳು ಒತ್ತೊತ್ತಾಗಿದವು? ಯಾಕೆ ನಾವು ಘನ ವಸ್ತು ಅಂತ ಹೆಂಗ್ ಗೊತ್ತಾಗ್ತತಿ? ಆ ವಸ್ತುವನ್ನು ನೋಡಿದ ತಕ್ಷಣ ಸಾಕು ನಮಗೆ ಗೊತ್ತಾಗ್ಬಿಡ್ತೈತಿ ಇದು ಘನನೋ, ದ್ರವನೋ ಮತ್ತ ಅನಿಲನೋ ಅಂತ ಹೇಳ್ಬಿಟ್ಟು ಸ್ಪರ್ಶ ಮಾಡುವುದರ ಮೂಲಕ. ಇಲ್ಲಿ ಸಾಮಾನ್ಯವಾಗಿ ಎರಡು ವಸ್ತುಗಳನ್ನ ತಂದಿದ್ದೀನಿ ನಾನು. ಇದು ಏನಿದು, ಉಪ್ಪು. ಇದು ಘನ ರೂಪದಾಗೈತೆ ಏನು ದ್ರವ ರೂಪದಾಗೈತೆ? ಯಾವ ರೂಪದಲ್ಲಿದೆ ಇದು? ಘನ ರೂಪದಲ್ಲಿದೆ ಉಪ್ಪು. ಸಕ್ಕರೆನೂ ಕೂಡ ಏನಾಗಿದೆ, ದ್ರವ ರೂಪದಲ್ಲಿ ಐತಾ? ಯಾವ ರೂಪದಲ್ಲಿ? ಘನ ರೂಪದಲ್ಲಿದೆ. ಅರ್ಥ ಆಯ್ತಾ? ಹಾಗಾಗಿ ಈ ಘನ ವಸ್ತುಗಳನ್ನು ಇದು ನಾವೇಂತ ಕಲ್ತಪ್ಪ ಅಂದ್ರೆ ಘನ, ಇಲ್ಲಿ ಕೂಡ ಅಣುಗಳದು. ಇದು ನೀವು ಕಣವನ್ನು ವಿಭಜಿಸ್ತಾ ಹೋಗ್ರಿ, ನೀವು ಉಪ್ಪನ್ನು ವಿಭಜಿಸ್ತಾ ಹೋಗ್ರಿ. ಕೊನೆಗೆ ಏನಾಗ್ತದಪ್ಪ ಅಂತೇಳಿ ಒಂದು ಕಣ ಏನಾಗ್ತತಿ, ಉಳಿದುಕೊಳ್ತತಿ. ಆ ಕಣವನ್ನು ವಿಭಜಿಸಲು ಸಾಧ್ಯವಿಲ್ಲ. ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ದ್ರವ್ಯ ಅಂತ ಹೇಳಿ ಏನಂತ ಕರಿತೀವಿ? ದ್ರವ್ಯ. ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ. ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ. ಕಣವನ್ನ ನಾವೇನಂತ ಕರಿತೀವಿ? ದ್ರವ್ಯ ಅಂತೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈ ದ್ರವ್ಯದ ಭೌತ ಸ್ವರೂಪಗಳ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಈ ದ್ರವ್ಯದ ಭೌತ ಸ್ವರೂಪ ಏನಾಗ್ತದಪ್ಪ ಅಂತ ಹೇಳಿದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಕಣಗಳು ಸೇರ್ಕೊಂಡು ದ್ರವ್ಯಗಳೇನಾಗ್ತದೆ ಅಂತ ಹೇಳಿದ್ರೆ ಉತ್ಪತ್ತಿ ಆಗಿದೆ. ಈಗ ನೋಡ್ರಿ, ಇಲ್ಲಿ ಕೂಡ ಕಣಗಳದವು, ಇಲ್ಲಿ ಕಣ ಅದವು, ಇಲ್ಲಿ ಕೂಡ ಕಣಗಳು. ಇಲ್ಲಿ ಕಣಗಳಿಗೂ ಅಲ್ಲಿ ಕಣಗಳಿಗೂ ಏನಾಗಿದೆ ಡಿಫ್ರೆನ್ಸ್ ಕಾಣ್ತದೆ ನಾವು. ಇಲ್ಲಿ ಕಣಗಳೇನಾಗಿದವು ಒತ್ತೊತ್ತಾಗಿದವು, ಅಲ್ಲಿ ಕಣಗಳೇನಾಗಿದವು ಅಂತರ ಸ್ವಲ್ಪ ಫ್ರೀ ಆಗಿದವು, ಅಲ್ಲಿ ಏನಾಗಿದವು ಅಂತರ ಸಂಪೂರ್ಣವಾಗಿ ಸ್ವತಂತ್ರವಾಗಿರುವಂತಹ ಕಣಗಳನ್ನ ನಾವೇನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಕಾಣ್ತೇವೆ. ಅರ್ಥ ಆಯ್ತಾ? ಹಾಗಾಗಿ ಈ ಡಿಫ್ರೆನ್ಸಿಯೇಷನ್ ನಮ್ಗೆ ಏನಾಗ್ತದೆ ಅವಾಗ ಗೊತ್ತಾಗ್ತದೆ. ಇಲ್ಲೊಂದು ಈ ದ್ರವ್ಯದ ಕಣಗಳು ಯಾವ ರೀತಿ ನೀರಿನಲ್ಲಿ ವಿಲೀನ ಆಗ್ತವು ಅನ್ನೋದನ್ನ ಒಂದು ಸರಳವಾಗಿರುವಂತಹ ಒಂದು ಪ್ರಯೋಗವನ್ನು ತೋರಿಸ್ತೀನಿ, ನೀವೆಲ್ಲರೂ ನೋಡ್ತಾ ಇರಿ. ಇದೇನಿದು? ಏನಂತ ಕರಿತೀವಿ ಇದನ್ನ? ಬೀಕರ್. ಇದು ಬೀಕರ್. ಗೊತ್ತಾಯ್ತಾ? ಇದೇನಿದು? ಉಪ್ಪು. ನೆಕ್ಸ್ಟ್ ಇದು ನೀರು. ಇದೇನಂತ ಹೇಳಿದ್ರೆ ಗ್ಲಾಸ್ ರಾಡ್ ಅಂತ ಹೇಳಿ ಕೂಡ ಕರಿತೀವಿ. ಇದನ್ನ ನೀವು ಇಲ್ಲಿ ದ್ರಾವಣವನ್ನು ಹಾಕ್ತಿರಲ್ಲ, ಅದನ್ನ ಕ್ಲಿಕ್ ಮಾಡ್ತಿರಲ್ಲ,
ಅದನ್ನ ಕಲಿಸ್ಲಿಕ್ಕೆ ನಾವೇನ್ ಮಾಡ್ತಂದ್ರೆ ಬೆಳಕನ್ನ ಮಾಡುವಂಥದ್ದು. ಈಗ ನೋಡ್ರಿ, ನಾನು ಬೀಕರಿಗೆ ಏನ್ ಮಾಡ್ತೀನಿ ಅಂತಂದ್ರೆ ನೀರನ್ನ ಹಾಕ್ತೀನಿ. ಎಲ್ಲರ ಕಣ್ಣಿಗೆ ಕಾಣಿಸ್ತತ? ನೀರು ಕಾಣ್ತತ? ನೀರು ತಾನೆ. ನೋಡ್ರಿ, ಇದರಲ್ಲಿ ಏನಾಗಿದೆ, ಯಾವುದೇ ರೀತಿಯಾಗಿರುವಂತ ಮಿಶ್ರಣ ಆಗಿಲ್ಲ. ಇದು ಮಿಶ್ರಣ ಆಗೈತೆ ಏನಂದ್ರೆ ಇಲ್ಲ. ಬೀಕರಿಗೆ ಏನ್ ಮಾಡಿದೆ, ನಾನು ನೀರನ್ನ ಹಾಕಿದ್ದೀನಿ. ನೀರು ಯಾವ ರೂಪದಾಗೈತಪ್ಪ? ಯಾವ ರೂಪದಾಗೈತೆ ನೀರು? ದ್ರವ ರೂಪದಾಗಿದೆ ನೀರು. ಅರ್ಥ ಆಯ್ತಾ? ದ್ರವ ರೂಪದ ನೀರನ್ನ ಏನ್ ಮಾಡಿದೀನಿ, ಬೀಕರಿಗೆ ಹಾಕಿದ್ದೀನಿ. ಇಲ್ಲಿ ಇದೇನಪ್ಪ ಅಂತ ಹೇಳಿದ್ರೆ ನೀರು ಅಷ್ಟ. ಇದರಲ್ಲಿ ಏನೇನಿಲ್ಲ, ಯಾವುದೇ ದ್ರಾವಣಗಳನ್ನ ಹಾಕಿಲ್ಲ, ಅಂದ್ರೆ ನೀರನ್ನು ಮಾತ್ರ ಇದರಲ್ಲಿ ಏನ್ ಮಾಡಿದೀನಿ, ಹಾಕಿದ್ದೀನಿ. ಈಗ ನಾ ಇದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇದು ಯಾವ ರೂಪದಾಗಿದೆ? ಏನಿದೆ? ಉಪ್ಪು. ಅರ್ಥ ಆಯ್ತಾ? ಉಪ್ಪು ಯಾವ ರುಚಿಯನ್ನು ಹೊಂದಿರ್ತತಿ? ಕಹಿ ಇರ್ತತ? ಹುಳಿ ಇರ್ತತ? ಉಪ್ಪಿನಂಶ ಇರುತ್ತೆ. ಅರ್ಥ ಆಯ್ತಾ? ನೋಡ್ರಿ, ಈ ಉಪ್ಪನ್ನ ಏನ್ ಮಾಡ್ತದೆ, ನೀರಿಗೆ ಹಾಕ್ತದೆ. ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನೀರಿಗೆ ಏನ್ ಮಾಡಿದ, ಉಪ್ಪನ್ನ ಹಾಕಿದೆ. ಉಪ್ಪನ್ನ ಹಾಕಿದ್ಮೇಲೆ ಇದೇನ್ ಮಾಡಿತು, ಉಪ್ಪು ಎಲ್ಲಿ ಸೇರ್ತು? ತಳವನ್ನ ಸೇರ್ತು. ಯಾಕೆ ತಳವನ್ನ ಸೇರ್ತು? ನೀರಿನ ಸಾಂದ್ರತೆಗಿಂತ ಉಪ್ಪಿನ ಸಾಂದ್ರತೆ ಏನಾಗಿದೆ ಇವಾಗ? ಜಾಸ್ತಿ ಇದೆ. ಅರ್ಥ ಆಯ್ತಾ? ಇಲ್ಲಿ ನೀರಿಗೆ ನಾನು ಏನ್ ಮಾಡಿದೆ, ಉಪ್ಪನ್ನ ಹಾಕಿದೆ. ಈಗ ಗ್ಲಾಸ್ ರಾಡ್ನಿಂದ ಅದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಕಲುತ್ತೆ. ನೋಡ್ರಿ, ಮೊದಲಿಗೆ ನಿಮ್ಗೆ ಸ್ವಚ್ಛವಾಗಿರುವಂತ ಪ್ರತಿಬಿಂಬ ಇದರಲ್ಲಿ ನಿಮಗೆ ಕಾಣ್ತಾ ಇತ್ತು. ಅರ್ಥ ಆಯ್ತಾ? ಈಗ ನೋಡ್ರಿ, ನಿಧಾನವಾಗಿ ಅಬ್ಸರ್ವ್ ಮಾಡ್ರಿ. ಏನಾಗ್ತಾ ಇದೆ? ಉಪ್ಪು ಏನಾಗ್ತಾ ಇದೆ? ಕರಗ್ತಾ ಇದೆ. ಕರಗ್ತಾ ಐತೆ ಉಪ್ಪು? ಕಾಣಿಸ್ತಾ ಐತಾ? ಮತ್ತೆ ನೀರಿನ ಕಲರ್ ಚೇಂಜ್ ಆಯ್ತಾ? ಈಗ ಯಾವ ತರ ಆಯ್ತು ಚೇಂಜ್? ಏನೈತಿ ನೀರಿನ ಕಲರ್? ಈಗ ನಾನು ದ್ರಾವಣ ಹಾಕಿದ್ದೇನೆ, ಉಪ್ಪು ನೋಡ್ರಿ ಕರಗ್ತಾ ಇದೆ ಉಪ್ಪು. ಉಪ್ಪು ಯಾಕೆ ಕರಗ್ಲಿಕ್ಕತ್ತು? ಏನಾಯ್ತು? ನೀರಿನಲ್ಲಿ ಹಾಕಿದ್ರೆ ಉಪ್ಪು ಕರಗ್ತಿತ್ತು. ಈಗ ಉಪ್ಪಿನಲ್ಲಿ ನೀರು ಕರಗಬೇಕಾಗಿತ್ತಲ್ಲ. ನೀರಿನಲ್ಲಿ ಏನಾಗ್ತಾ ಇದೆ? ಉಪ್ಪು ಕರಗ್ತು. ಈಗ ಒಂಥರ ಸೊಲ್ಯೂಷನ್ ರೂಪದಲ್ಲಿ ನಿಮಗೆ ಕಾಣಕತ್ತೀವಿ. ಮಂದ ಕಾಣಕತ್ತಿ. ನೀರು ಸ್ವಚ್ಛವಾಗಿ ಕಾಣಿಸ್ತಾ ಐತೆ ಏನಾದ್ರಿಲ್ಲ. ಏನಾಗ್ತಾ ಇದೆ? ಮಂದವಾಗಿ ಕಾಣಿಸ್ತಾ ಐತೆ. ಯಾಕೆ ಇಲ್ಲಿ ನೀರು ಮಂದವಾಗಿ ಕಾಣಿಸಕತ್ತು? ಇಲ್ಲಿ ಹೇಳಿದ್ ನಾನು, ಘನ ವಸ್ತುವಿನಲ್ಲಿ ಅಣುಗಳು ಒತ್ತೊತ್ತಾಗಿರ್ತಾವು, ದ್ರವ ವಸ್ತುವಿನಲ್ಲಿ ಸ್ವಲ್ಪ ಸ್ವತಂತ್ರವಾಗಿರ್ತಾವು, ಅನಿಲ ವಸ್ತುವಿನಲ್ಲಿ ಕೂಡ ಕಣಗಳಿರ್ತಾವೆ, ಅವು ಕೂಡ ಸಂಪೂರ್ಣ ಸ್ವತಂತ್ರವಾಗಿದ್ದವು. ಇಲ್ಲಿ ನೀರಿನಲ್ಲಿ ಕೂಡ ಏನಿದಾವು? ಕಣಗಳದು. ಕಣಗಳಿರೋದ್ರಿಂದ ಆ ಪ್ಲೇಸ್, ಖಾಲಿ ಪ್ಲೇಸ್ ಇರ್ತದಲ್ಲ, ಆ ಪ್ಲೇಸ್ ಅಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಉಪ್ಪಿನ ದ್ರಾವಣ ಏನಾಯ್ತಪ್ಪ ಅಂತ ಹೇಳಿದ್ರೆ ನೀರಿನಲ್ಲಿ ಏನ್ ಮಾಡಿತ್ತು? ಕರಗ್ಲಿಕ್ಕತ್ತು. ಯಾಕಂದ್ರೆ ನೀರು ಒಂದು ಉತ್ತಮ ದ್ರಾವಕ. ಏನ್ ಹೇಳ್ರಿ? ನೀರು ದ್ರಾವಕ ಅಂತ ಹೇಳಿ ಕರಿತೀವಿ. ನೀರನ್ನು ಎಂತ ಕರಿತೀವಿ? ದ್ರಾವಕ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ದ್ರಾವಕ ಯಾವ್ದಿಲ್ಲಿ? ನೀರು. ಯಾಕೆ ನೀರನ್ನ ದ್ರಾವಕ ಅಂತ ಹೇಳಿ ಕರಿತೀವಿ ಅಂತಾರೆ? ಕೆಲವೊಂದು ವಸ್ತುಗಳನ್ನ ಕರಗಿಸಿಕೊಳ್ಳುವಂತ ಒಂದು ಸಾಮರ್ಥ್ಯ ಇದೆ. ನೋಡ್ರಿ, ನೀರಿಗೆ ಉಪ್ಪು ಹಾಕಿದೆ. ಉಪ್ಪು ಏನ್ ಮಾಡಿತು? ನೀರಲ್ಲಿ ಕರಗ್ತು. ಹಾಗಾಗಿ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಇಲ್ಲಿ ದ್ರಾವ್ಯ ಯಾವುದು? ವೆರಿ ಗುಡ್. ಯಾವ್ದು ಹೇಳ್ರಿ? ಉಪ್ಪು ದ್ರಾವ್ಯ. ಇದ್ರಲ್ಲಿ ಹಾಕಿದ್ ನಾನು, ಕರಗುವ ವಸ್ತು ಇದು ಉಪ್ಪು. ದ್ರಾವ್ಯ ಯಾವ್ದಿಲ್ಲಿ? ಉಪ್ಪು. ನೆಕ್ಸ್ಟ್ ದ್ರಾವಣ. ಯಾವ್ದು ಹೇಳ್ರಿ? ಇದು ಸೊಲ್ಯೂಷನ್ ಆಯ್ತಲ್ಲ. ಉಪ್ಪು ಏನ್ ಮಾಡ್ತೀವಿ? ನೀರಿನಲ್ಲಿ ಕರಗ್ತಲ್ಲ. ಇದನ್ನ ಏನ್ ಮಾಡ್ತೇವೆ ನಾವು? ದ್ರಾವಣ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ನೀವು ಮನೆಯಲ್ಲಿ ಇದನ್ನ ಮಾಡ್ತಿರ್ತೀರಿ, ಏನಪ್ಪಾ ಅಂತ ಹೇಳಿದ್ರೆ ಟೀ ಮಾಡ್ತಿರ್ತೀರಿ. ಟೀ ಮಾಡ್ಬೇಕಾದಾಗ ಏನ್ ಮಾಡ್ತೀರಿ? ನೀರನ್ನ ಕಾಯಿಸ್ತೀರಿ. ಕಾಯಿಸಿದ್ಮೇಲೆ ಅದಕ್ಕೆ ಏನ್ ಮಾಡ್ತೀರಿ? ಟೀ ಪುಡಿಯನ್ನ ಹಾಕ್ತಿರಿ, ಸಕ್ಕರೆಯನ್ನ ಹಾಕ್ತಿರಿ. ಆಮೇಲೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದೊಂದು ಟೆಂಪರೇಚರ್ಗೆ ಏನಾಗ್ತತಿ? ಸಕ್ಕರೆ ಮತ್ತು ಟೀ ಪುಡಿ ಎಲ್ಲ ಏನ್ ಮಾಡ್ತತಿ? ನೀರಿನೊಂದಿಗೆ ಕರಗ್ತತಿ. ಅವಾಗ ಆ ಕರಗಿದಾಗ ಅದ್ರ ಕಲರ್ ಏನಾಗ್ತದಪ್ಪ ಅಂತ ಹೇಳಿದ್ರೆ ಚೇಂಜ್ ಆಗ್ತೈತಿ. ನೋಡ್ರಿ, ಉಪ್ಪು ಕರಗಿ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಗ್ಯಾಪ್ ಇರುವಂತ ಸ್ಥಳದಲ್ಲಿ ಏನ್ ಮಾಡ್ತು? ಆಕ್ರಮಿಸ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಕಣಗಳದವಲ್ಲ, ನೀರಿನಲ್ಲಿ ಕಣಗಳಿರೋದ್ರಿಂದ ಆಕ್ರಮಿಸ್ಕೊಳ್ತೈತಿ. ಈಗ ನಮಗೀಗ ದ್ರವ ರೂಪದ ಒಂದು ಪ್ರಯೋಗದ ಮೂಲಕ ಗೊತ್ತಾಯ್ತು. ಏನಪ್ಪಾ ಅಂತೀರ? ನಾವು ಉಪ್ಪನ್ನ ನೀರಿಗೆ ಹಾಕಿದಾಗ ನೀರಿನಲ್ಲಿ ಉಪ್ಪು ಏನ್ ಮಾಡಿತು? ಕರಗ್ತು. ನೀರಿನಲ್ಲಿ ಉಪ್ಪು ಕರಗಿರೋದ್ರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಒಂದು ದ್ರಾವಣ ನಮಗೇನಾಯ್ತು? ರೆಡಿ ಆಯ್ತು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಅನಿಲ ವಸ್ತುವಿನಲ್ಲಿ ಕೂಡ ಏನಾಗ್ತವಪ್ಪ ಅಂತ ಹೇಳಿದ್ರೆ ಕಣಗಳು.
ನೀವು ಅಬ್ಸರ್ವ್ ಮಾಡ್ರಿ, ಅನಿಲ ವಸ್ತುವಿನ ಕಣಗಳದು ಅಂತ ಹೇಳಿದ್ರ ನಾವೊಂದು ಏನೋ ಒಂದು ಸಭೆ ಸಮಾರಂಭಗಳು ಏನಾದ್ರು ನಡಿಬೇಕಾದಾಗ ನಾವೇನ್ ಮಾಡ್ತೀವಿ, ಸ್ಪೀಕರ್ನ ಹಾಕ್ಬೇಕಾದಾಗ ಗಾಳಿ ಪೂರ್ವದಿಂದ ಪಶ್ಚಿಮದ ಕಡೆ ಬೀಸ್ತಾ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಸ್ಪೀಕರ್ನೇ ಮಾಡ್ತಾ ಹೋಗ್ತೀರ. ಈಗ ಪಶ್ಚಿಮದ ಕಡೆ ದಿಕ್ಕಿನ ಕಡೆಗೆ ನಾವು ಅದನ್ನ ಇಟ್ಬಿಟ್ಟು ನಾವಿಲ್ಲಿ ಏನೋ ಒಂದು ಭಾಷಣ ಇರ್ಬೋದು ಅಥವಾ ಒಂದು ಏನೋ ಒಂದು ಹಾಡು ಇರ್ಬೋದು, ಏನೋ ಪ್ಲೇ ಮಾಡಿದ್ವಿ ಅಂತಂದ್ರೆ ಯಾವ ಕಡೆ ಜಾಸ್ತಿ ಕೇಳ್ತದ? ಪೂರ್ವದಿಂದ ಗಾಳಿ ಪಶ್ಚಿಮದ ಕಡೆ ಬೀಸ್ತಾ ಇದೆ, ಯಾವ ಕಡೆ ಜಾಸ್ತಿ ಕೇಳ್ತತಿ? ಪಶ್ಚಿಮದ ಕಡೆ ಏನಾಗ್ತತಿ? ಕೇಳಿಸ್ತತಿ. ಯಾಕಂತೀರ ಇದ್ರಲ್ಲಿರುವಂತ ಅನಿಲ ವಸ್ತುವಿನ ಕಣಗಳ ಚಲನೆ ಏನಾಗಿರ್ತತಿ, ಗಾಳಿ ಯಾವ ದಿಕ್ಕಿನ ಕಡೆ ಬೀಸ್ತದ ಆ ಕಡೆ ಕೇಳಿಸ್ತದೆ. ಯಾಕಂತಿದ್ರ ಇದು ನಿರ್ವಾತ ಪ್ರದೇಶದಲ್ಲಿ ಅಣುಗಳು ಇರ್ತಾವು. ಇಲ್ಲಿಂದ ಶಬ್ದ ಪ್ರಸಾರ ಆಯ್ತಪ್ಪ ಅಂತ ಹೇಳಿದ್ರ ಈ ಕಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇದಕ್ಕೆ ಹೀರ್ಕೊಳ್ತಾವ. ಇದರಿಂದ ಏನ್ ಮಾಡ್ತತಿ? ಇದಕ್ಕೆ ಬಿಡುಗಡೆ ಮಾಡ್ತತಿ. ಇದರಿಂದ ಏನ್ ಮಾಡ್ತತಿ? ಈ ಕಣಗಳಿಗೆ ಹೋಗ್ತತಿ. ಇದೇ ರೀತಿಯಾಗಿ ಏನಾಗ್ತದಪ್ಪ ಅಂದ್ರ ಒಂದು ಕಣ ಇನ್ನೊಂದು ಕಣ ಏನ್ ಮಾಡ್ತದಪ್ಪ ಅಂದ್ರ ಆ ಶಬ್ದವನ್ನ ಹೀರ್ಕೊಂಡ್ಬಿಟ್ಟು ಇನ್ನೊಂದು ಕಣಕ್ಕೆ ಏನ್ ಮಾಡ್ತತಿ? ಕಳಿಸುವುದರ ಮೂಲಕ ಅದೇನ್ ಮಾಡ್ತದಪ್ಪ ಅಂತೇಳಿ ತನ್ನ ವೇಗವನ್ನ ಏನ್ ಮಾಡ್ತತಿ? ಜಾಸ್ತಿ ಮಾಡ್ತದೆ. ಇಲ್ಲಿ ಗಾಳಿ ಇರದೇ ಇದ್ದಿದ್ರೆ ನಾವು ಮಾತನಾಡಿರುವಂತ ಶಬ್ದ ನಿಮ್ಗೆ ಏನಾಗ್ತಾ ಇರ್ಲಿಲ್ಲ, ಕೇಳ್ತಾ ಇರ್ಲಿಲ್ಲ. ಗಾಳಿಯಲ್ಲಿ ಕಣಗಳಿರೋದ್ರಿಂದ ನಾವು ಮಾತನಾಡಿರುವಂತ ಶಬ್ದ ನಿಮ್ಗೆ ಏನಾಗ್ತಾ ಐತಿ? ಕೇಳ್ತಾ ಐತಿ. ನೋಡಿ, ಇಲ್ಲಿ ನಿರ್ವಾತ ಪ್ರದೇಶ ಇದ್ರ ಇಲ್ಲಿ ಯಾವುದೇ ರೀತಿ ಕೂಡ ಏನಾಗಂಗಿಲ್ಲ ಅಂತ ಶಬ್ದ ಏನಾಗಂಗಿಲ್ಲ, ಕೇಳಿಸೋದಿಲ್ಲ. ಅರ್ಥಾಯ್ತಾ? ಇಲ್ಲಿ ಗಾಳಿ ಇರೋದ್ರಿಂದ ನಾವು ಮಾತನಾಡಿರುವಂತ ಶಬ್ದ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಿಮಗೆ ಕೇಳಿಸ್ತಾ ಇದೆ. ಅರ್ಥಾಯ್ತಾ? ಹಾಗಾದ್ರೆ ಈ ಒಂದು ಪ್ರಯೋಗ ನಿಮ್ಗೆ ಅರ್ಥ ಆಯ್ತಲ್ಲ? ಏನಾಯ್ತು? ಇದರಿಂದ ಏನ್ ತಿಳ್ಕೊಬೋದಪ್ಪ ಅಂತಾರೆ, ದ್ರಾವಕ ಯಾವುದು, ದ್ರಾವ್ಯ ಯಾವುದು, ದ್ರಾವಣ ಯಾವುದು ಅಂತ ಹೇಳಿ ಕೂಡ ಗೊತ್ತಾಯ್ತು ನಮ್ಗೆ. ಇಲ್ಲಿ ದ್ರವ್ಯ ಅಂದ್ರೆ ಗೊತ್ತಾಯ್ತು, ದ್ರವ್ಯದ ಸ್ಥಿತಿಗಳು ಗೊತ್ತಾಯ್ತು, ದ್ರವ್ಯಗಳು ಯಾವ್ಯಾವ ರೂಪದಲ್ಲಿ ಅಂತ ಗೊತ್ತಾಯ್ತು. ಹಾಗಾದ್ರೆ ದ್ರವ್ಯದಲ್ಲಿ ವಿಭಜಿಸ್ತಾ ಹೋದ್ರ ಅಲ್ಲಿ ಕೊನೆಗೆ ಒಂದು ಕಣ ಉಳ್ಕೊಂತಲ್ಲ, ಅದನ್ನ ನಾವು ದ್ರವ್ಯ ಅಂತ ಹೇಳಿ ಕೂಡ ಕರೆದ್ವಿ. ನೆಕ್ಸ್ಟ್ ದ್ರವ್ಯದಲ್ಲಿ ದ್ರಾವಕ, ದ್ರಾವ್ಯ, ದ್ರಾವಣ ಅಂದ್ರ ಒಂದು ಸೊಲ್ಯೂಷನ್ ಅಥವಾ ಒಂದು ಇದನ್ನ ದ್ರಾವಣವನ್ನ ರೆಡಿ ಮಾಡ್ಬೇಕಾದಾಗ ಇಲ್ಲೇನ್ ಮಾಡ್ತೇವೆ, ಕೆಲವೊಂದು ವಸ್ತುಗಳನ್ನ ಏನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಾಕ್ತೇವೆ. ವಸ್ತುಗಳನ್ನ ಹಾಕಿದಾಗ ಅದೇನಾಗ್ತೈತಿ? ಕಲರ್ ಸೊಲ್ಯೂಷನ್ ಆಗ್ತೈತಿ. ಅರ್ಥಾಯ್ತಾ? ಈಗ ನೀವು ಬಟ್ಟೆಗಳಿಗೆ, ವೈಟ್ ಬಟ್ಟೆಗಳಿಗೆ ಏನ್ ಮಾಡ್ತಾರಪ್ಪ ಮನೆಯಲ್ಲಿ ಅಂತ ಹೇಳಿದ್ರೆ ಈ ಬಣ್ಣವನ್ನ ಹಾಕ್ತಾರೆ, ನೀಲಿ ಬಣ್ಣವನ್ನ ಹಾಕ್ತಾರೆ. ಅರ್ಥಾಯ್ತಾ? ನೀಲಿ ಬಣ್ಣವನ್ನ ಹಾಕ್ಬೇಕಾದಾಗ ನಿಮ್ಮ ಬಕೆಟಿನ ಆಕಾರ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಷ್ಟು ನೀಟಾಗಿ, ಎಷ್ಟು ಕ್ಲಿಯರ್ ಆಗಿ ಅದು ವ್ಯಾಪಿಸ್ಕೊಳ್ತದೆ ಅನ್ನೋದು ನೀವು ನೋಡ್ಬೋದು. ಇದೊಂದು ಬಕೆಟ್ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಮಾಡ್ತೀರಿ, ಬಟ್ಟೆಯಿಂದ ಸೆಳೆದಿರುವಂತ ಬಟ್ಟೆಗಳನ್ನ ತೆಗೆದಿಟ್ಕೊಂಡಿರ್ತೀರಿ, ಇದಕ್ಕೆ ನೀರು ಹಾಕಿರ್ತೀರಿ. ಒಂದು 2 ಡ್ರಾಪ್ ಈ ರೀತಿಯಾಗಿ ನೀವು ಹಾಕಿಬಿಟ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ನಿಧಾನವಾಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇದೇನಾಗ್ತದೆ, ಸಂಪೂರ್ಣವಾಗಿ ಏನಾಗ್ತದೆ, ನೀಲಿ ಕಲರ್ಗೆ ಬರುತ್ತೆ. ನೀವು ಮನೆಯಲ್ಲೇ ಮಾಡ್ಬೋದು. ಅರ್ಥಾಯ್ತಾ? ಒಂದು ಬಕೆಟ್, ಆ ಬಕೆಟಿಗೆ ಒಂದು 2-3 ಅಣಿ ಅಥವಾ ನೀವು ಬಣ್ಣವನ್ನು ಹಾಕಿದ್ರಿ ಅಂತಂದ್ರೆ ಅದೇನ್ ಮಾಡ್ತೈತಿ, ನಿಧಾನವಾಗಿ ಆ ಒಂದು ಸಂಪೂರ್ಣವಾಗಿ ಆ ಬಕೆಟ್ ಅನ್ನ ಏನ್ ಮಾಡ್ತದ, ಆವರಿಸ್ಕೊಳ್ತದೆ. ಅರ್ಥಾಯ್ತಾ? ಹೆಂಗ ಆವರಿಸ್ಕೊಳ್ತೈತಿ ಅಂತ ಹೇಳಿದ್ರೆ ಅದ್ರ ದ್ರವ ರೂಪದಲ್ಲಿ ಕೂಡ ಏನಾದ್ರು ಕಣಗಳು, ಆ ಕಣಗಳು ಏನ್ ಮಾಡ್ತಾವಪ್ಪ ಅಂತೀರ, ಆ ಕಣವನ್ನು ಏನ್ ಮಾಡ್ತಾವ, ಹೀರ್ಕೊಳ್ಳುವುದರ ಮೂಲಕ ಸಂಪೂರ್ಣವಾಗಿ ಏನ್ ಮಾಡ್ತಾವುದು, ವ್ಯಾಪಿಸ್ಕೊಳ್ತದೆ. ಅರ್ಥಾಯ್ತಾ? ಈ ರೀತಿಯಾಗಿ ಅಲ್ಲೇನ ಕಲರ್ ಚೇಂಜ್ ಆಗಿರೋದು ಕೂಡ ನಾವು ಏನ್ ಮಾಡ್ಬೋದಿದೆ, ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಸಕ್ಕರೆನೂ ಕೂಡ ಇದೆ. ಈಗ ಉಪ್ಪು ಕೂಡ ಏನ್ ಮಾಡಿದ್ದು, ನೀರಿನಲ್ಲಿ ಕರಗಿತು. ಅದೇ ರೀತಿಯಾಗಿ ಸಕ್ಕರೆ ಕೂಡ ನೀರಿನಲ್ಲಿ ಕರಗುತ್ತಾ ನೋಡ್ರಿ. ಇದೇನಿದೆ, ಬೀಕರ್ ನೀರು ತಗೊಂಡಿನಿ, ಇಲ್ಲಿ ಸಕ್ಕರೆ ದ್ರಾವಣವನ್ನ ಹಾಕಿ, ಸಕ್ಕರೆನ ಹಾಕಿದೆ. ಇದು ದ್ರಾವ್ಯ, ನೀರು ದ್ರಾವಕ, ಸಕ್ಕರೆ ದ್ರಾವ್ಯ. ಕರಗುವ ವಸ್ತು, ಕರಗಿದ್ಮೇಲೆ ನೀರು ಕಾಣಿಸ್ತಲ್ಲ, ಈಗ ಫಸ್ಟ್ ಇಲ್ಲ, ಇದು ಕರಗ್ತದೆ. ಈಗ ಕರಗಿದ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ ದ್ರಾವಣ ಉಂಟಾಗ್ತದೆ. ಫಸ್ಟ್ ವೈಟ್ ಇದೆ ಕಲರ್, ನಿಧಾನವಾಗಿ ಕ್ರಮೇಣ ಏನ್ ಮಾಡ್ತದಪ್ಪ ಅಂತಂದ್ರೆ ನೀರಿನಲ್ಲಿ ಸಕ್ಕರೆ ಏನ್ ಮಾಡ್ತಾ ಹೋಗ್ತದೆ, ಕರಗ್ತಾ ಹೋಗ್ತದೆ. ಅರ್ಥಾಯ್ತಾ? ಯಾಕೆಂದ್ರೆ ನೀರು ಒಂದು ಸಾರ್ವತ್ರಿಕ ದ್ರಾವಕ ಆಗಿರೋದ್ರಿಂದ ಅದ್ರ ಸೊಲ್ಯೂಷನ್ ಕಲರ್ ಚೇಂಜ್ ಆಗ್ತದೆ ಪೂರ್ಣವಾಗಿ. ನೋಡ್ರಿ, ಒಂದು ಸಕ್ಕರೆ ದ್ರಾವಣ, ಒಂದು ಉಪ್ಪಿನ ದ್ರಾವಣವನ್ನ ಹಾಕಿದ್ದೀನಿ ನಾನು. ನೀವು ಒಬ್ಬೊಬ್ಬರೇ ಬಂದ್ಬಿಟ್ಟು ಕೂಡ ಇದನ್ನ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಈಗ ನೀರಿನಲ್ಲಿ ಉಪ್ಪು ಕರಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೂಡ ಏನಾಗ್ತದೆ ಕಾಣಿಸುತ್ತೆ. ಯಾರಾದ್ರೂ ಒಂದು ಇದು ಕಡಿಮೆ
ನೋಡ್ಬರ್ರಿ ಬರ್ರಿ ನೀವು ಬರೀ ಬಿಡು ನೋಡ್ರಿ ಸಕ್ಕರೆ ದ್ರಾವಣಕ್ಕೂ ಉಪ್ಪಿನ ದ್ರಾವಣಕ್ಕೂ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತದೆ. ಬರೀಲಿ ನೀವು ನಾಲಿಗೆಯ ತುದಿಗೆ ಮುಟ್ಟಿಸ್ಕೊಳ್ಳುವ ಮೂಲಕನೂ ಕೂಡ ಅದರ ಸಿಹಿ ಉಪ್ಪು ಹುಳಿ ಯಾವುದು, ಉಪ್ಪು ಯಾವ್ದೈತಿ ಸಿಹಿ ಯಾವ್ದೈತಿ ಅನ್ನೋದು ಕೂಡ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ. ಇದರ ಸಕ್ಕರೆ ದ್ರಾವಣ ಯಾವುದು, ಉಪ್ಪಿನ ದ್ರಾವಣ ಯಾವ್ದಪ್ಪ? ಸಕ್ಕರೆ, ಉಪ್ಪು. ಅದನ್ನ ಟೇಸ್ಟ್ ನೋಡಿ ಗೊತ್ತಾಗ್ತದೆ ಯಾವ್ದು ಯಾವ ಟೇಸ್ಟ್ ಐತಿ ಅನ್ನೋದು ಹೇಳ್ಬೋದು. ಜಸ್ಟ್ ನೆಲಗಿ ತುದಿ ಮೇಲೆ ಇಟ್ಟ ಸಾಕಂತ ಇಟ್ಕೋ. ಏನಿದೆ? ಉಪ್ಪಿದೆ, ಇದು ಸಿಹಿ ಇದೆ. ನೋಡ್ರಿ ಇದರ ಒಂದು ರುಚಿ ಏನಿರುತ್ತೆ? ಉಪ್ಪು. ಇದು ರುಚಿ ಏನಿರುತ್ತೆ? ಸಿಹಿ ಇರುತ್ತೆ. ಇದೇನಾದ್ರೂ ಕೂಡ ಉಪ್ಪಾಗ್ಲಿಕ್ಕೆ ಆಗ್ತತಾ? ಇಲ್ಲ. ಯಾರಾದ್ರೂ ಇನ್ನೊಬ್ರು ಬರ್ರಿ ಹುಡುಗಿ ಬರ್ಬೇಕ ಬರ್ರಿ ಬರ್ರಿ ಯಾರೊಬ್ರು ಬರ್ರಿ ಯಾರಾದ್ರೂ ಒಬ್ರು ಬಂದು ಅದರಲ್ಲಿ ಟೇಸ್ಟ್ ಮಾಡೋದು ಆ ಕಡೆ ನೋಡು. ಇಲ್ಲ ಹೇಳಿದ್ರಿ ಏನನ್ನ ನೀನೇ ಹೇಳಿ, ಎಕ್ಸ್ಪ್ಲೇಷನ್ ಹೇಳಿ ಏನಾಯ್ತು ಅಂತ ಹೇಳಿ. ಹೇಳಿದೆ ಇಷ್ಟು ತಾನೇ ಎಕ್ಸ್ಪ್ಲೇಷನ್ ಹೇಳಿದೆ. ದ್ರಾವ್ಯ ದ್ರಾವಕ ಇರುವಂತ ವ್ಯತ್ಯಾಸ ನೀ ಹೇಳಿ ಟೇಸ್ಟ್ ನೋಡಿ ಹೇಳೋದು. ಅದನ್ನ ಹೇಳೋದು ಏನನ್ನೋದು ಹೇಳೋದು. ಫಸ್ಟಿಗೆ ಏನಿತ್ತು, ಏನ್ ಹಾಕಿದೆ, ಏನಾಯ್ತು ಎಕ್ಸ್ಪ್ಲೇಷನ್ ಮಾಡಿದ್ದಾನೆ ಇಲ್ಲಿ ತನ. ಹೌದಲ್ಲ? ಏನೇನಾಯ್ತು, ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ನೀರು ತೆಗೆದುಕೊಂಡೆ, ಉಪ್ಪಿದೆ, ಸಕ್ಕರೆ ಇದೆ, ಸಕ್ಕರೆ ದ್ರಾವಣ ಇದೆ, ಸಕ್ಕರೆ ಇದೆ. ಇಷ್ಟು ವಸ್ತುಗಳನ್ನ ನಾವೇನ್ ಮಾಡಿದೀನಿ ಬಳಸಿದ್ದೀವಿ. ಇಷ್ಟು ಬಳಸಿದೇನಲ್ಲ, ಇದರಲ್ಲಿ ಏನೇನಾಯ್ತು ಅಂತ ಹೇಳೋದು. ಮೊದಲ ಒಂದು ಬೇಕರಿಗೆ ನೀರನ್ನು ಹಾಕಿದ್ರು. ಹೇಳು. ಆ ಬೇಕರ್ ನೀರು ಹಾಕಿರುವ ಒಂದು ಬೀಕರ್ಗೆ ಸಕ್ಕರೆಯನ್ನು ಹಾಕಿದ್ರೆ ಆ ನೀರು ಸಕ್ಕರೆ ಆ ನೀರಿನಲ್ಲಿರುವಂತಹ ಕಣಗಳಲ್ಲಿ ಕಣದ ಪಕ್ಕದಲ್ಲಿರುವಂತಹ ಜಾಗಗಳಲ್ಲಿ ಸಕ್ಕರೆಯ ಕಣಗಳು ಆವರಿಸಿಕೊಂಡು. ಯಾಕೆ ಸಕ್ಕರೆ ದ್ರಾವಣ ಯಾಕೆ ಅದರಲ್ಲಿ ಕರಗ್ತದೆ? ಅದಕ್ಕೊಂದು ವೈಜ್ಞಾನಿಕ ಕಾರಣ ಐತಾ? ಯಾಕೆ ನೀರ್ನಾಗ ಹಾಕಿದಾಗ ಕರಗ್ತದ ಸಕ್ಕರೆ? ಈಗ ಓಪನ್ ಇಟ್ಟಿದೆ ಕರಗ್ತಿರ್ತಾರೆ, ಯಾಕೆ ಕರಗಲಿಲ್ಲ? ಆಮ್ಲಜನಕ ಇದೆ, ಎಲ್ಲ ಅನಿಲಗಳದವು, ಯಾಕೆ ಕರಗಲಿಲ್ಲ? ಅದು ನೀರ್ನಾಗ ಹಾಕಿದ್ರೆ ಕರಗ್ತದ. ಯಾಕೆ ನೀರಿನಲ್ಲಿ ಹಾಕಿದಾಗ ಕರಗ್ತು? ನೀರಿನ ಅದನ್ನು ಬರ್ಬೇಕು. ನೀರಿನ ಒಂದು ಸಾರ್ವತ್ರಿಕ ದ್ರಾವಕ, ಹಾಗಾಗಿ ಏನ್ ಮಾಡ್ತದೆ ನೀರು ಕರಗ್ತು. ಸಕ್ಕರೆ ಏನ್ ಮಾಡ್ತು? ನೀರಿನಲ್ಲಿ ಕರಗ್ತು ಅಂತ ಹೇಳ್ಬೇಕು. ಸರಿ, ಯಾರು ಹೇಳ್ತಿರಲ್ಲ ಹುಡುಗರು? ಹುಡುಗರು ಯಾರು ಹೇಳ್ತೀರಿ? ಈಗ ನೋಡ್ರಿ, ಫಸ್ಟಿಗೆ ನಾವು ನೀರು ಒಂದು ಉತ್ತಮ ದ್ರಾವಕ, ಅರ್ಥ ಆಯ್ತಾ? ದ್ರಾವ್ಯ ದ್ರಾವಕ ದ್ರಾವಣ ಅದ್ರ ಬಗ್ಗೆ ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಆಮೇಲೆ ಕೆಲವೊಂದು ಏನಾಗ್ತವಪ್ಪ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಕೆಲವೊಂದು ವಸ್ತುಗಳನ್ನು ನಾವು ಬೆರೆಸ್ತೇವೆ, ದ್ರವ್ಯಗಳನ್ನು ಬೆರೆಸ್ತೇವೆ. ಈಗ ಸಾಮಾನ್ಯವಾಗಿ ಹಾಲಿಗೆ ನಾವು ಏನನ್ನ ಬೆರೆಸ್ತೇವೆ ಗೊತ್ತಾಗ್ಬಿಡೋದು, ಬೆರಿಕೆ ಆಗಿದ್ದು ಕೂಡ ಗೊತ್ತಾಗ್ಬಿಡೋದು. ಅದನ್ನು ಸಮರೂಪ ಮಿಶ್ರಣ ಅಂತ ಹೇಳಿ ಕೂಡ ಕರಿತೀವಿ. ಏನ್ ಬೆರೆಸ್ತೇವೆ? ನೀರನ್ನ ಬೆರೆಸ್ತೇವೆ. ಯಾಕಂದ್ರೆ ಒಂದು ಬೇರೆ ಏನಾದ್ರು ಬೆರೆಸ್ಬೋದಾಗಿತ್ತಲ್ಲ. ಕಲರ್ ಚೇಂಜ್ ಆಗೋದ್ರಲ್ಲಿ ಈಗ ನೀರಿಗೆ ಹಾಲಿಗೆ ನಾನು ಎಣ್ಣೆಯನ್ನು ಹಾಕಿದ್ರೆ ಏನಾಗ್ತತಿ? ಏನಾಗ್ತತಿ? ಎಣ್ಣೆ ಮೇಲ್ಗಡೆ ಇರ್ತದೆ, ಕೆಳಗಡೆ ಇರ್ತದೆ. ಮೇಲ್ಗಡೆ ಇರ್ತದೆ. ಯಾಕೆ ನೀರಿನಾಗ ಎಣ್ಣೆ ಹಾಕಿದ್ರೆ ಎಣ್ಣೆ ಮೇಲೆ ಇರ್ತದೆ, ನೀರೇ ಕೆಳಗಡೆ ಇರ್ತದೆ. ನೀರಿನ ಸಾಂದ್ರತೆ ಜಾಸ್ತಿ ಇರ್ತತಿ, ಹಾಗಾಗಿ ನೀರು ಕೆಳಗಡೆ ಇರ್ತತಿ. ಎಣ್ಣೆಯ ಸಾಂದ್ರತೆ ಏನಾಗಿರ್ತತಿ? ಕಡಿಮೆ ಇರ್ತತಿ, ಹಾಗಾಗಿ ಎಣ್ಣೆ ಏನಾಗ್ತತಿ? ಮೇಲ್ಗಡೆ ತೇಲ್ತಿರ್ತತಿ. ಅರ್ಥ ಆಯ್ತಾ? ಈಗ ನಾವು ನೀರಿಗೆ ಎಣ್ಣೆಯನ್ನ ಹಾಕಿದ್ರೆ ಅದು ಸಮರೂಪ ಮಿಶ್ರಣ ಅಂತ ಹೇಳಿ ಕೂಡ ಕರೆಕ್ಟ್ ಮಾಡೋದು. ಸಮರೂಪ ಮತ್ತು ಅಸಮರೂಪ ಅಂತ ಬರ್ತದೆ. ಸಮರೂಪ ಅಸಮರೂಪ ನೋಡ್ರಿ. ಸಮರೂಪ ಅಂತ ಹೇಳಿದ್ರೆ ಮಿಶ್ರಣ ಮಾಡಿದ ನಮ್ಗೆ ಏನಾಗ್ಬಾರ್ದು? ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಅದರ ಸಂಪೂರ್ಣವಾಗಿ ಏನಾಗಬೇಕದು? ವಿಲೀನ ಆಗ್ಬೇಕು. ಈಗ ಹಾಲಿಗೆ ನೀವು ನೀರು ಹಾಕ್ರಿ, ಅದು ಸಂಪೂರ್ಣವಾಗಿ ಏನಾಗ್ತತಿ? ವಿಲೀನ ಆಗ್ತದೆ, ಗುರ್ತಾಗಂಗಿಲ್ಲ. ಅದೇ ನೀವು ನೀರಿಗೆ ಅಥವಾ ಹಾಲಿಗೆ ನೀವು ಎಣ್ಣೆಯನ್ನ ಹಾಕ್ರಿ, ಅವಾಗ ಏನಾಗ್ತತಿ? ಅಸಮರೂಪ ಮಿಶ್ರಣ ನಮ್ಮಲ್ಲಿ ಉಂಟಾಗ್ತದೆ. ಯಾಕಂದ್ರೆ ನೀರಿನ ಕಣಗಳೊಂದಿಗೆ ಆ ಎಣ್ಣೆಯ ಕಣಗಳೇನಾಗಲ್ಲ, ಸಂಪೂರ್ಣವಾಗಿ ವಿಲೀನ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ನೀವು ನೀರಿಗೆ ನೀಲಿ ಪುಡಿಯನ್ನು ನಾವು ನೀರಿಗೆ ಹಾಕಿದ್ವಿ ಅಂತ
ಅದು ಕ್ರಮೇಣವಾಗಿ ಸಂಪೂರ್ಣವಾಗಿ ನೀಲಿ ಬಣ್ಣವನ್ನು ಏನ್ ಮಾಡ್ತದ ತಿರುಗ್ತದೆ, ತನ್ನ ಸಂಪೂರ್ಣ ಕಲರ್ನ ಏನ್ ಮಾಡ್ತದೆ ಅಲ್ಲಿ ಚೇಂಜ್ ಮಾಡ್ತದೆ. ಈಗ ಫಸ್ಟ್ ನೀವು ನೀರು ನೋಡ್ರಿ, ಇದರಲ್ಲೆಲ್ಲ ಇದು ಕಾಣಿಸ್ತದ, ಏನ್ ಕಾಣಿಸ್ತದೆ, ಈ ಕಡೆಯಿಂದ ಆ ಕಡೆ ಇರುವಂತ ವಸ್ತುಗಳು ನಮ್ಗೆ ಏನಾಗ್ತವೆ ಇಲ್ಲಿ ಕಾಣಿಸ್ತದೆ. ಅದೇ ಈ ಸೊಲ್ಯೂಷನ್ ಇದೆ, ನಾನು ಅದೇ ನೀರಿಗೆ ಉಪ್ಪನ್ನು ಹಾಕಿ ಮಾಲ ಇದು ಒಂದು ದ್ರಾವಣ ಆಯಿತು, ಇದ್ರೊಳಗಡೆ ಏನಾಗಂಗಿಲ್ಲಪ್ಪ ಅಂದ್ರೆ ಸಂಪೂರ್ಣವಾಗಿರುವಂತ ಚಿತ್ರಣ ನಮ್ಗೆ ಏನಾಗಂಗಿಲ್ಲ, ಕಾಣಂಗಿಲ್ಲ. ಮಂದವಾಗಿರುವಂತ ನೀರು ಏನಾಗ್ತದೆ ಇದ್ರಾಗ ನಮಗೆ ಕಾಣಿಸ್ತತಿ. ಇದ್ರಾಗ ಏನೋ ಬೆರಿಕೆ ಆಗಿದೆ ಅಂತ ಹೇಳಿ ಕೂಡ ನಮ್ಗೆ ಇದು ಸೊಲ್ಯೂಷನ್ ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಗ್ತತಿ. ಅರ್ಥಾಯ್ತಾ? ಈ ರೀತಿಯಾಗಿ ವಸ್ತುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ಈ ದ್ರವ್ಯಗಳೊಂದಿಗೆ ಈ ವಸ್ತುಗಳು ಏನಾಗ್ತವೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮಿಶ್ರಣ ಆಗ್ತವೆ. ಅರ್ಥಾಯ್ತಾ? ಅವುಗಳನ್ನ ನಾವು ದ್ರವ್ಯಗಳು ಅಂತೇಳಿ ಕೂಡ ಕರಿತೀವಿ. ಇವು ಭೌತವಾಗಿ ಆಗಿರ್ಬೋದು ಅಥವಾ ರಾಸಾಯನಿಕವಾಗಿ ಕೂಡ ಏನಾಗ್ತವಪ್ಪ ಅಂದ್ರೆ ವಸ್ತುಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಒಂದು ಮತ್ತು ಇನ್ನೊಂದು ಏನಾಗ್ತವಪ್ಪ ಅಂತ ಹೇಳಿದ್ರೆ ಬೆರಿಕೆಯನ್ನ ಕೂಡ ಆಗೋದನ್ನು ಕೂಡ ನಾವಿಲ್ಲಿ ಮಾಡಬಹುದು. ಇದರಿಂದ ನಮಗೆ ಏನ್ ತಿಳಿದಿದ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾನು ಕೆಲವೊಂದು ವಸ್ತುಗಳನ್ನ ಕರಗಿಸಿದಲ್ಲ, ಇದರಿಂದ ಏನ್ ತಿಳಿತೈತಿ ಅಂತಾರೆ, ಕಣಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ದ್ರವ್ಯಗಳೊಂದಿಗೆ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಇಲ್ಲಿ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ ನೋಡಿ. ಇದು ವಿಭಜಿಸ್ತಿದ್ರೆ ಎಲ್ಲ ಕರಗಿದೆ, ಆದ್ರೂ ಕೂಡ ಕೊನೆಗೆ ಒಂದು ಕಣ ಉಳ್ಕೊಳ್ತೈತಿ, ಅದನ್ನು ವಿಭಜಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ದ್ರವ್ಯಗಳು ಯಾವುದರಿಂದ ಮಾಡಲ್ಪಟ್ಟಿದೆ, ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ, ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೂಡ ಗೊತ್ತಿರ್ತದೆ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಗೊತ್ತಾಯ್ತಾ? ಈಗ ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ. ಕೇಳಿದಲ್ಲ, ನಾವು ಮಾತನಾಡಿದ ಶಬ್ದ ನಿಮಗೆ ಕೇಳ್ಬೇಕಪ್ಪ ಅಂತ ಹೇಳಿದ್ರ, ಒಂದು ಕಣ ಏನ್ ಮಾಡ್ತತಿ, ಹೀರ್ಕೊಳ್ತತಿ, ಅದು ಸುಮ್ಮನೆ ಇರಂಗಿಲ್ಲ, ಇನ್ನೊಂದು ಕಣಕ್ಕೆ ಏನ್ ಮಾಡ್ತದ, ಟ್ರಾನ್ಸ್ಫರ್ ಮಾಡ್ತತಿ. ಆ ಕಣ ಏನ್ ಮಾಡ್ತತಿ, ಇನ್ನೊಂದು ಕಣಕ್ಕೆ ಕಳಿಸ್ಕೊಡ್ತತಿ. ಹೀಗೆ ಏನಾಗ್ತದಪ್ಪ ಅಂತೀರ, ಕಣಗಳು ಕೂಡ ನಿರಂತರವಾಗಿ ಚಲನೆಯಲ್ಲಿ ಕೂಡ ಇರ್ತವೆ. ಕಣಗಳು ದ್ರವ್ಯದ ಕಣಗಳು ಅಂತ ಹಾಕ್ಬೇಕು. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ಒಂದಕ್ಕೊಂದು ಕೂಡಿರುತ್ತವೆ, ಒಂದಕ್ಕೊಂದು ಹೊಂದಾಣಿಕೆ ಆಗಿರ್ತವ. ಹೇಳಿದಿಲ್ಲ, ಘನ ವಸ್ತುವಿನಲ್ಲಿ ಕಣಗಳು ಹೆಂಗದ, ಒಂದಕ್ಕೊಂದು ಒತ್ತೊತ್ತಾಗಿದ್ದವು. ಕಣಗಳೇನಾಗಿರ್ತವೆ, ಒಂದಕ್ಕೊಂದು ಒತ್ತೊತ್ತಾಗಿರುತ್ತವೆ. ಪರಸ್ಪರ ದ್ರವ್ಯದ ಕಣಗಳು ಆಕರ್ಷಿಸುತ್ತವೆ, ವಿಕರ್ಷಿಸಂಗಿಲ್ಲ. ದ್ರವ್ಯದ ಕಣಗಳು ವಿಕರ್ಷಿಸಿದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಬ್ದಗಳ ಉಚ್ಚಾರ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ದ್ರವ್ಯಗಳು ಕೂಡ ಏನಾಗ್ತಾ ಇರಲಿಲ್ಲ, ದ್ರವ ವಸ್ತುಗಳಲ್ಲಿ ಕೂಡ ಏನಾಗ್ತಾ ಇರಲಿಲ್ಲ, ಕಣಗಳು ಬೆರಕೆಯನ್ನು ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಘನ ವಸ್ತುವಿನಲ್ಲಿ ಕೂಡ ಕೂಡಿಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದ್ರವ್ಯಗಳು ಏನ್ ಮಾಡ್ತಪ್ಪ ಅಂದ್ರೆ ಒಂದೊಂದೊಂದು ಆಕರ್ಷಿಸುತ್ತವೆ. ದ್ರವ್ಯಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ನೋಡಿ, ವಿಕರ್ಷಿಸುವುದು ಆಕರ್ಷಿಸುವುದು ಅಂದ್ರೆ ಏನು? ವಿಕರ್ಷಿಸುವುದು ಅಂದ್ರೆ ಏನು? ಕೂಡ್ಕೊಳ್ಳೋದಿಲ್ಲ. ಈಗ ಅಯಸ್ಕಾಂತಗಳನ್ನ ನೋಡಿರ್ತೀವಿ ನೀವು, ಸೇಮ್ ಅಯಸ್ಕಾಂತ ಈಗ ಸಜಾತೀಯ ಧ್ರುವಗಳಿದ್ರೆ ಏನ್ ಮಾಡ್ತವಪ್ಪ ಅಂದ್ರೆ ಹಿಂದಕ್ಕೆ ತಳ್ಳಲ್ಪಡ್ತವೆ. ವಿಜಾತೀಯ ಧ್ರುವಗಳಿದ್ರೆ ಏನ್ ಮಾಡ್ತಾವ, ಒಂದಕ್ಕೊಂದು ಆಕರ್ಷಿಸಲ್ಪಡ್ತವೆ. ಯಾವಾಗಲೂ ಕಣಗಳು ಕೂಡ ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಒಂದನ್ನೊಂದು ಆಕರ್ಷಿಸುತ್ತವೆ, ವಿಕರ್ಷಿಸಂಗಿಲ್ಲ. ಏನ್ ಮಾಡ್ತಾವ, ಆಕರ್ಷಿಸುತ್ತವೆ. ಹಾಗಾಗಿ ದ್ರವ್ಯದ ಒಂದನ್ನೊಂದು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಆಕರ್ಷಿಸುತ್ತವೆ. ನೆಕ್ಸ್ಟ್ ಇಲ್ಲಿ ದ್ರವ್ಯಗಳು ಕೂಡ ನಮಗೆ ಸ್ಥಿತಿಗಳು ಕೂಡ ಗೊತ್ತಾಯ್ತು. ಈಗ ನೋಡ್ರಿ, ಏನ್ ಹೇಳಿದ್ವಿ, ದ್ರವ್ಯದ ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ. ದ್ರವ್ಯಗಳು ಕೂಡ ಒಂದನ್ನೊಂದಿಗೆ ಕೂಡ ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಆಕರ್ಷಿಸುತ್ತವೆ ಅಂತ ಹೇಳಿ ಕೊಡಬೇಕು. ಈ ಮೂರು ಕೂಡ ಒಂದು ಎಕ್ಸಾಂಪಲ್ ಇದೆ. ಘನ, ದ್ರವ ಮತ್ತು ಅನಿಲ ವಸ್ತುವಿನಲ್ಲಿ ಒಂದು ವಸ್ತು ಏನಾಗ್ತೈತಿ, ತನ್ನ ಭೌತ ಸ್ಥಿತಿಯನ್ನ ಬದಲಾವಣೆಯನ್ನ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಮಂಜುಗಡ್ಡೆ. ಮಂಜುಗಡ್ಡೆ ಐತಲ್ಲ, ಇದು ಘನನ, ದ್ರವನೋ, ಅನಿಲ? ಯಾವುದು? ಘನ. ನೆಕ್ಸ್ಟ್
ಮಂಜುಗಡ್ಡೆಗೆ ನಾನು ಏನ್ ಮಾಡ್ತಾರಪ್ಪ, ಇದು ಮಂಜುಗಡ್ಡೆಗೆ ಅಂತ ಟೆಂಪರೇಚರ್ನ ಕೊಡ್ತೇನೆ. ಒಂದು 15ರಿಂದ 50 to 20 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಟ್ಟಾಗ ಅದೇನಾಗ್ತತಿ, ಯಾವ್ದಾಗ್ತತಿ, ನೀರಾಗ್ತತಿ. ನೀರಾಯ್ತು. ಈ ಯಾವಾಗ ಏನಾಯ್ತಿದ, ದ್ರವ ವಸ್ತು ಆಯ್ತು. ಇದಕ್ಕೆ ನಾನು ಏನ್ ಮಾಡ್ತೇನೆ, ಇದೇ ದ್ರವ ವಸ್ತು ಏನ್ ಮಾಡ್ತಾನಪ್ಪ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಡ್ತೇನೆ. ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಟ್ಟಾಗ ಈ ಏನಾಯ್ತಿಲ್ಲಿ, ನೀರು ಏನಾಯ್ತಿಲ್ಲಿ, ಅನಿಲ ವಸ್ತು ಆಯ್ತು, ಆವಿ ಆಯ್ತು. ಅರ್ಥ ಆಯ್ತಾ? ಏನಾಯ್ತಿಲ್ಲಿ, ಆವಿ ಆಯ್ತು. ಅದನ್ನ ನಾವು ಅನಿಲ ರೂಪ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ನೋಡ್ರಿ, ಒಂದು ಮಂಜುಗಡ್ಡೆ ತನ್ನ 3 ಸ್ಥಿತಿಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಬದಲಾವಣೆ ಆಯ್ತು. ಅಂದ್ರೆ ಡಿಪೆಂಡ್ ಅಪಾನ್ ಟೆಂಪರೇಚರ್. -ಡಿಗ್ರಿ ಟೆಂಪರೇಚರ್ ಇತ್ತಪ್ಪ ಅಂದ್ರೆ ಘನ ರೂಪ ಆಯ್ತು. ಅದಕ್ಕೆ 15 to 20 ಟೆಂಪರೇಚರ್ ಕೊಟ್ಟೆ ಅಂತ ಹೇಳಿದ್ರೆ ಏನಾಯ್ತು, ನೀರು ದ್ರವ ರೂಪ ಆಯ್ತು. ಅದೇ ನೀರಿಗೆ 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಟ್ಟರೆ ಏನಾಯ್ತದೆ, ಆಟೋಮೆಟಿಕಲಿ ಆವಿ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ಕೂಡ ನೋಡ್ರಿ, ದ್ರವ್ಯವು ಕಣಗಳಿಂದ ಮಾಡಲ್ಪಡುತ್ತೆ. ಕಣಗಳಿಲ್ಲ ಅಂತ ಹೇಳಿದ್ರೆ ಅದು ಘನ ರೂಪನಾಗಕ್ಕೆ ಬರಂಗಿಲ್ಲ, ದ್ರವ ರೂಪನಾಗಕ್ಕೆ ಬರಂಗಿಲ್ಲ, ಅನಿಲ ರೂಪವನ್ನು ಕೂಡ ಹೊಂದಲಿಕ್ಕೆ ಬರೋದಿಲ್ಲ. ಅದೇ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ. ನಾವು ಮಾತನಾಡಿರುವಂತ ಶಬ್ದ ನಿಮಗೆ ಕೇಳಬೇಕಪ್ಪ ಅಂದ್ರೆ ಅನಿಲದ ವಸ್ತುವಿನಲ್ಲಿರುವಂತ ಕಣಗಳು ಏನ್ ಮಾಡ್ಬೇಕು, ಚಲಿಸ್ತಾ ಇರ್ಬೇಕು. ಕಣಗಳು ಚಲಿಸ್ತಿಲ್ಲ ಅಂತಂದ್ರೆ ಅದೇನಾಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಮಾತನಾಡಿರುವಂತ ಶಬ್ದ ನಮಗೆ ಕೇಳ್ತಾ ಇರಲಿಲ್ಲ. ನೆಕ್ಸ್ಟ್, ದ್ರವ್ಯಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಒಂದನ್ನೊಂದು ಆಕರ್ಷಿಸೋದ್ರಿಂದ ಇದೇನಾಯ್ತು, ಒಂದು ಸೊಲ್ಯೂಷನ್ ಆಯ್ತು. ನೀರಿಗೆ ಉಪ್ಪು ಹಾಕಿದಾಗ ಆ ಉಪ್ಪು ಏನ್ ಮಾಡುತ್ತೆ, ನೀರಿನಲ್ಲಿ ಕರಗ್ತು. ನೀರು ಒಂದು ಸಾರ್ವತ್ರಿಕ ದ್ರಾವಕ. ಹಾಗಾಗಿ ಆ ನೀರಿನಲ್ಲಿರುವಂತ ಕಣಗಳು ಏನ್ ಮಾಡಬೇಕು ಅಂತೀರ, ಉಪ್ಪಿನೊಂದಿಗಿರುವಂತ ಕಣಗಳ ಜೊತೆಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಆಕರ್ಷಣೆಯನ್ನು ಹೊಂದಿದ್ವು. ಆಕರ್ಷಣೆಯನ್ನು ಹೊಂದಿರೋದ್ರಿಂದ ನೀರೇನಾಯ್ತಪ್ಪ ಅಂದ್ರೆ ಉಪ್ಪು ಏನ್ ಮಾಡ್ತು, ನೀರಿನಲ್ಲಿ ಕರಗ್ತು. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಸುತ್ತಮುತ್ತಲಿರೋ ಇರುವಂತ ಎಲ್ಲಾ ವಸ್ತುಗಳು ಕೂಡ ಯಾವುದರಿಂದ ಮಾಡಲ್ಪಟ್ಟಿದೆ, ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ವಸ್ತು ಕೂಡ ನೀವು ಹಾಕೊಂಡಿರುವಂತ ಬಟ್ಟೆಯಿಂದ ಹಿಡಿದ್ಬಿಟ್ಟು ನೀವು ಕುಡಿಯುವಂತ ನೀರು, ಸೇವಿಸುವಂತ ಗಾಳಿ, ನೀವು ಬಳಸುವಂತ ಆಹಾರ ಎಲ್ಲದೂ ಕೂಡ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯಗಳನ್ನು ವಿಭಜಿಸಲು ಕೂಡ ಸಾಧ್ಯವಿಲ್ಲ. ಎಷ್ಟೇ ವಿಭಜಿಸ್ತಾ ಹೋದ್ರೂ ಕೂಡ ಏನಾಗ್ತದಪ್ಪ ಅಂತ ಹೇಳಿದ್ರೆ ದ್ರವ್ಯದ ಕಣಗಳು ಏನಾಗ್ತದೆ ಅಂತ ಹೇಳಿದ್ರೆ ಅವು ಕೊನೆಗೆ ವಿಭಜಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ನೋಡ್ರಿ, ಇವತ್ತಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ದ್ರವ್ಯ ಅಂದ್ರೆ ಏನು, ದ್ರವ್ಯದ ಕಣಗಳು ಯಾವ್ಯಾವು, ದ್ರವ್ಯದ ಕಣಗಳು ಹೇಗಿರ್ತವು, ಆಮೇಲೆ ದ್ರವ್ಯ ಅಂದ್ರೆ ಏನು, ದ್ರಾವಕ ಅಂದ್ರೇನು, ದ್ರಾವಣ ಅಂದ್ರೇನು. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿ ಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣ. ನೆಕ್ಸ್ಟ್ ಆಮೇಲೆ ದ್ರವ್ಯದ ಕಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿಯಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ತಿಳ್ಕೊಂಡ್ವಿ. ಈಗ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೇನೆ. ಅವರು ಏನ್ ಮಾಡ್ಬೇಕು, ಯಾರಿಗೆ ಗೊತ್ತಾಗ್ತಿತ್ತಲ್ಲ ಅವ್ರು ಏನ್ ಮಾಡ್ಬೇಕು, ಉತ್ತರವನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಸರಿ, ಈಗ ಇಲ್ಲಿತನ ತರಗತಿಯನ್ನ ಕೇಳಿದ್ರಿ. ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ ಗೊತ್ತಿರೋ ಕೈ ಎತ್ತಬೇಕಷ್ಟ. ಹೇಳಮ್ಮ, ಯಾವುದರಿಂದ ಮಾಡಲ್ಪಟ್ಟಿದೆ? ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯ ಎಂದರೆ ಹೇಳ್ತೇನೆ. ವಿಭಜಿಸಲು ಸಾಧ್ಯವಾಗದ ಅಭೇದವಾದ ಕಣಗಳನ್ನು ದ್ರವ್ಯ ಎನ್ನುವರು. ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ. ಅರ್ಥ ಆಯ್ತಾ? ನೆಕ್ಸ್ಟ್, ನಾನು ಇಲ್ಲೊಂದು ಪ್ರಯೋಗಕ್ಕಾಗಿ ಕೆಲವೊಂದು ವಸ್ತುಗಳನ್ನ ಬಳಕೆಯನ್ನ ಕೂಡ ಮಾಡಿದ್ವಿ. ಅವು ಯಾವ್ಯಾವ ಹೇಳಪ್ಪ? ನಾನು ಬಳಸಿದ್ದೀನಿ ವಸ್ತುಗಳನ್ನ, ಏನೋ ಬಳಸಿದ್ವಿ. ಏನೇನು ಬಳಸಿದೆ? ಉಪ್ಪು, ಸಕ್ಕರೆ, ಮತ್ತೆ ನೀರು, ಮತ್ತೇನಾದ್ರು ಇಲ್ಲಿ ಉಪ್ಪು ಓಕೆ, ಸಕ್ಕರೆ ಓಕೆ, ಮತ್ತೆ ಬೀಕರ್, ಮತ್ತೆ ಗ್ಲಾಸ್ ರಾಡ್, ಇವುಗಳನ್ನ ಬಳಕೆಯನ್ನ ಮಾಡಿ. ಹಾಗಾದ್ರೆ ಇಲ್ಲಿ ಇದರಲ್ಲಿ ಇದನ್ನ ನಾವು ದ್ರಾವಣವನ್ನ ರೆಡಿ ಮಾಡ್ಬೇಕಾದಾಗ ಇಲ್ಲಿ ಒಂದು ವಸ್ತುವನ್ನ ಹಾಕಿದೆ, ಉಪ್ಪು ಹಾಕಿದೆ. ಇದು ದ್ರಾವ್ಯನೋ, ದ್ರಾವಕನೋ, ದ್ರಾವಣನೋ? ಎರಡು. ಉಪ್ಪು ದ್ರಾವ್ಯನೋ, ದ್ರಾವಕನೋ, ದ್ರಾವಣ? ದ್ರಾವ್ಯ. ಸರಿನಾ? ಉಪ್ಪು ಏನ್ ಹೇಳಿ, ಒಂದು ದ್ರಾವ್ಯ. ಹಾಗೆ ನೀರೇನಮ್ಮ? ನೀರು ದ್ರಾವಕ. ಸರಿ, ಆಮೇಲೆ ಇದ್ರಾಗ ಒಂದು ಉಪ್ಪಿನ ದ್ರಾವಣ ರೆಡಿ ಆಯ್ತು.
ಟೇಸ್ಟ್ ನೋಡಿದ್ರಿ, ಹುಳಿ ಉಪ್ಪಿತ್ತು ಅಂತ ಹೇಳಿದ್ರಿ. ಅದನ್ನ ನಾವೇನಂತ ಕರಿತಿದ್ರು? ವಸ್ತು ಕರಗಿದೆ, ಅರ್ಥ ಆಯ್ತಾ? ಕರಗಿಸ್ಕೊಂಡ ವಸ್ತುವನ್ನ, ಅರ್ಥ ಆಯ್ತಾ? ಅದನ್ನ ನಾವು ಏನಂತ ಕರಿತೀವಿ? ದ್ರಾವಣ ಅಂತ ಹೇಳಿ ಕೂಡ ಕರಿತೀವಿ. ದ್ರಾವ್ಯ ಅಂತ ಹೇಳಿದ್ರ ಕರಗುವ ವಸ್ತು, ದ್ರಾವಕ ಅಂತ ಹೇಳಿದ್ರ ಕರಗಿಸಿಕೊಳ್ಳುವ ವಸ್ತು, ದ್ರಾವಣ ಅಂತ ಹೇಳಿದ್ರ ಕರಗಿರುವ ವಸ್ತು. ಇದರ ಉಪ್ಪು ನೀರಿನೊಂದಿಗೆ ವಿಲೀನವಾಗಿದೆ, ಇದನ್ನ ನಾವೇನಂತ ಕರಿತೀವಿ? ದ್ರಾವಣ ಅಂತ ಹೇಳಿ ಕೂಡ ಕರಿತೀವಿ. ಸರಿ, ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು. ಸಮರೂಪ ಮಿಶ್ರಣಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡು. ನಾವು ಯಾವ ವಸ್ತುವನ್ನ ಯಾವನ್ನ ಬೆರೆಸಿದ್ರೆ ನಾವು ಮಿಶ್ರಣ ಮಾಡಿದ್ ಗೊತ್ತಾಗ್ಬಾರ್ದು, ಅದಕ್ಕೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡು. ಹಾಲಿಗೆ ನೀರನ್ನ ಹಾಕಿದ್ರ ಅದು ಸಮರೂಪ ಮಿಶ್ರಣ ಆಗಿರ್ತೈತಿ. ಬೆರಕೆ ಆಗಿದ್ರು ಕೂಡ ನಮ್ಗೆ ಏನಾಗಲ್ಲ, ಗೊತ್ತಾಗಂಗಿಲ್ಲ, ಅರ್ಥ ಆಯ್ತಾ? ಆದ್ರೂ ಕೂಡ ಡೈರಿಯಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂತ ಹೇಳಿ, ನೀವು ಹಾಲು ತೆಗೆದುಕೊಂಡು ಹೋಗಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಮಿಶ್ರಣವನ್ನ ಮಾಡಿರಿ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತೀರ, ಆ ಹನಿಗಳನ್ನ ಹಿಂಗ್ ತೆಗೆದುಕೊಳ್ತಾರೆ. ನೋಡ್ರಿ, ಇದು ನೀರರ ಬೆರಕೆ ಆಗಿದ್ರೆ ಏನಾಗ್ತೈತಿ? ಹನಿಗಳು ಏನಾಗ್ತಾವ? ಇವು ಪಟ 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 ಬೀಳ್ತಾವ. ಏನಾಗ್ತಾವ? ಒಂದೊಂದೊಂದು ಏನ್ ಮಾಡ್ತಾವ? ತಡಪಿಡಿ ಇಲ್ಲ ಬೀಳ್ತಾವ. ಅದೇ ಹಾಲಿಗೆ ಏನಾದ್ರು ನೀರು ಬೆರಕೆ ಆಗದೇ ಇದ್ದಿದ್ರ ಏನ್ ಮಾಡ್ತದ್ದು ಅಂತೀರ? ನಿಧಾನವಾಗಿ ಏನಾಗ್ತಾವ? ಹನಿಗಳು ಕೆಳಗಡೆ ಬೀಳ್ತಾವ. ಅದ್ರ ಮೊದಲು ಮಾಡ್ತಾರ, ಕಂಡು ಹಿಡಿತಾರೆ. ನೋಡಿ, ಇಲ್ಲಿ ಡೈರಿಗೆ ಹೋದಾಗ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಈ ತಗಡಿಗೆ ಹಚ್ಕೊಂಡ್ಬಿಡ್ತಾರೆ. ಈಗ ಇಲ್ಲಿ ಹಚ್ಕೊಂಡ್ರು ಕೂಡ ಏನಾಗ್ತದೆ? ಅವ್ರಿಗೆ ಗೊತ್ತಾಗ್ತದೆ ಯಾವ ಟೈಪ್ ಮಾಡ್ತಾರ ಅಂತ ಗೊತ್ತೈತೆ ನಿಮ್ಗೆ? ಏನಾದ್ರು ಮಾಡ್ತಾರಲ್ಲ ಈಗ. ಇದು ಯಾಕಂದ್ರೆ ಎಷ್ಟು ಹಿಂಗ್ ನೋಡಿದ್ರೆ ತಡ ಕಂಡಿರ್ತಿತ್ತಪ್ಪ ಅಂದ್ರೆ ಇದ್ರಿಗೆ ಏನಾಗಿದೆ? ನೀರು ಬೆರಿಕೆ ಮಾಡೀನಿ ಅಂತೇಳಿ ಕೂಡ ನಮ್ಗೆ ಗೊತ್ತಾಗ, ಅರ್ಥ ಆಯ್ತಾ? ಹಾಗಾದ್ರೆ ನಾವು ಈ ಇವತ್ತಿನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ದ್ರವ್ಯಗಳು ಯಾವ್ಯಾವ ಅದಾವು ಅನ್ನೋದು ಕೂಡ ನಮ್ಗೆ ಗೊತ್ತಾಯ್ತು. ಘನ, ದ್ರವ ಮತ್ತು ಅನಿಲ, ನಮ್ಮ ಸುತ್ತಮುತ್ತಲು ಎಲ್ಲವೂ ಕೂಡ ಇವುಗಳಿಂದ ಮಾಡಲ್ಪಟ್ಟಿದೆ. ಇವುಗಳನ್ನ ಹೊರತಾಗಿ ಯಾವುದು ಕೂಡ ಇಲ್ಲ. ನಿಮ್ಗೆ ಒಂದು ಗೃಹಪಾಠವನ್ನು ಕೂಡ ಕೊಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬರ್ಕೊಳ್ರಿ. ನಮ್ಮ ಸುತ್ತಮುತ್ತಲೂ ಇರುವಂತ ದ್ರವ್ಯಗಳನ್ನ ಪಟ್ಟಿ ಮಾಡಿ. ನಮ್ಮ ಸುತ್ತಮುತ್ತಲೂ ಇರುವಂತ ದ್ರವ್ಯದ ವಸ್ತುಗಳನ್ನ ಪಟ್ಟಿ ಮಾಡಿ. ದ್ರವ್ಯಗಳನ್ನ ಪಟ್ಟಿ ಮಾಡಿ. ದ್ರವ್ಯದ ವಸ್ತುಗಳನ್ನ ಪಟ್ಟಿ ಮಾಡಿ. ಆಯ್ತಾ? ಸರಿ, ಹಾಗಾದ್ರೆ ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯವನ್ನು